ಹಾಯ್, ಎಲ್ಲರಿಗೂ ನಮಸ್ಕಾರ. ಬಣ್ಣದ ಲೋಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮನೆ ಮಗಳಲ್ಲದ ಮಾತಾಡ್ತಾ ಇರೋದು. ಹಳ್ಳಿ ಜೀವನ ಹೇಗಿರುತ್ತೆ, ಹಳ್ಳಿ ಹೆಣ್ಮಕ್ಳು ಯಾವ ಥರ ಎಲ್ಲ ಮನೆಯದು ಹೊಲದ್ದು ಮತ್ತು ಸಣ್ಣ ಪುಟ್ಟ ಅವ್ರ ಪರ್ಸ್ನಲ್ ಕೆಲಸಗಳು ಹೆಂಗೆಲ್ಲ ಮಾಡ್ಕೊತಾರೆ ಅನ್ನೋದನ್ನು ಇನ್ನು ಮುಂದೆ ಪುಟ್ಟ ಪುಟ್ಟ ವಿಡಿಯೋಗಳೆಲ್ಲ ಮಾಡ್ಕೊತ ಹೋಗ್ತೀನಿ. ನಮ್ಮ ಸಿಟಿಲಿರೋ ಹೆಣ್ಮಕ್ಳಿಗೂ ಮತ್ತು ಹಳ್ಳಿಲಿರೋ ಹೆಣ್ಮಕ್ಳಿಗೂ ಯಾವ ಥರ ವ್ಯತ್ಯಾಸ ಇರುತ್ತೆ ಅನ್ನೋದನ್ನು ಹೇಳ್ಕೊತ ಹೋಗ್ತೀನಿ. ಎಲ್ಲರೂ ಈ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನನಗೆ. ಇವಾಗ ಮಾಳ್ಗೆ ಮೇಲೆ ಎಲ್ಲ ಶೇಂಗಾ ಎಲ್ಲ ಮೊನ್ನೆ ಕಿತ್ತಿದ್ವಿ. ಆ ಶೇಂಗಾ ಕಿತ್ತಿರೋದು ಮಿಷನಿಗೆ ಹಾಕ್ಸ್ದಾಗ ಮಣ್ಣು ಸಮೇತ ಈ ಥರ ಬಂದಿರುತ್ತೆ ಕಾಳುಗಳೆಲ್ಲ. ಅದನ್ನೆಲ್ಲ ಆಯಬೇಕು. ಈ ಥರ ಕಾಳುಗಳು ಮಣ್ಣು ಕಲ್ಲು ಎಲ್ಲ ಇರುತ್ತೆ. ಬೆಳಗ್ಗೆ 6 ಗಂಟೆ ಆಗಿದೆ ಇವಾಗ. ಇಷ್ಟೊತ್ತಿಗೆ ಹೊರಗಡೆ ಕಸ ಎಲ್ಲ ಹೊಡೆದು ರಂಗೋಲಿ ಹಾಕಿ ನೀರು ಹೊಡೆದು ಬಿಸಿ ನೀರು ಕುಡಿದು ಮಾಳ್ಗೆ ಮೇಲೆ ಬಂದಿದ್ದೀವಿ. ಈ ಥರ ಬೆಳಗ್ಗೆ ಯಾಕಂದರೆ ಬಿಸಿಲಿರುತ್ತೆ. 8 ಗಂಟೆ 9 ಗಂಟೆ ತನೆಲ್ಲ ಈ ಮಣ್ಣಲ್ಲಿರೋ ಕಾಳುಗಳೆಲ್ಲ ಆಯಬೇಕು. ರೈತರು ಅಂದ್ರೇ ಹಂಗೆ ಹೊತ್ತು ಗೊತ್ತಿಲ್ಲದೆ ಎಲ್ಲ ಕೆಲಸ ಗಂಡ್ಮಕ್ಳ ಜೊತೆ ಸಪೋರ್ಟಿವ್ ಆಗಿ ಮಾಡ್ತಾನೆ ಇರಬೇಕು. ಇವಾಗ ಬೆಳಗ್ಗೆ ಆಯ್ತಾ ಇದ್ದೇನೆ. ಇದು ಅಲಸಂದಿ ಕಾಳು ಬರುತ್ತಲ್ವ, ಆ ಥರ ಬುಡ್ಡಿ ಬಿಡಿಸ್ಕೊಂಬಂದು ಈ ಥರ ಒಣ ಹಾಕಿದ್ದೀವಿ. ಇನ್ನೂ ಒಣಗೆಲ್ಲ ಬಡಿಬೇಕಿದೆ. ನೋಡಿ, ನಮ್ಮ ಮಾಳ್ಗೆ ಮೇಲೆಲ್ಲ ಪುಟ್ಟ ಬೆಕ್ಕಿನ ಮರಿ ಯಾವ ಥರ ಓಡಾಡ್ತಾ ಇದೆ. ಮರಿ ಹಾಕಿದೆ, ಯಾವಾಗಲೂ ಮೇಲೇ ಇರುತ್ತೆ, ಆಡ್ತಾ ಇರುತ್ತೆ, ಓಡಾಡೋದು, ಜಿಗಿಯೋದು, ಕಾಳ ಮೇಲೆಲ್ಲ ಇದು ಮಾಡೋದು ಎಲ್ಲದು ಯಾವಾಗಲೂ ಪುಟ್ಟದಾಗಿ ಹೆಜ್ಜೆ ಇಟ್ಕೊಂಡು ಮಾಳ್ಗೆ ತುಂಬ ಓಡಾಡ್ತಾ ಇರುತ್ತೆ. ಬನ್ನಿ, ಇವಾಗ ಬೆಳಗ್ಗೆ ಆಗಿದೆ. ಬೇಗ ಕಾಳುಗಳೆಲ್ಲ ಆರಿಸ್ಬೇಕು. ಮತ್ತು ಮನೆ ಕೆಲಸ ಅಡುಗೆ ಎಲ್ಲ ಮಾಡಿಕೊಂಡು ಮತ್ತು ಟೈಲರಿಂಗಿಗೆಲ್ಲ ಕೂತ್ಕೋಬೇಕು. ನೋಡಿ, ಮಾಳ್ಗೆ ಮೇಲೆ ಮಲ್ಲಿಗೆ ಹೂವಿನ ಬಳ್ಳಿ ಹಾಕಿದ್ದೀವಿ. ಈ ಥರ ಪುಟ್ಟದಾಗಿ ಮಲ್ಲಿಗೆ ಹೂವು ಆಗುತ್ತೆ. ಇವಾಗ ನೋಡಿ, ಯಾವಾಗಾದರೂ ಹಬ್ಬ ಹರಿದಿನಕ್ಕೆ 50-60 ರೂಪಾಯಿಗೆ ಮೊಳ ಬರುತ್ತೆ. ಹಿಂಗೆ ವೇಸ್ಟ್ ಡಬ್ಬಿಯಲ್ಲಿ ಈ ಥರ ಮಣ್ಣು ತುಂಬಿಕೊಂಡು ಈ ಥರ ಪುಟ್ಟದಾಗಿ ಗಿಡಗಳೆಲ್ಲ ಹಚ್ಚಿದ್ರೆ ನಮಗೂ ಖುಷಿ ಆಗುತ್ತೆ. ನಮ್ಮ ಗಿಡಗಳೆಲ್ಲ ಹಚ್ಚಿ ನಮ್ಮ ಗಿಡದಿಂದ ಹೂವು ಏರ್ಸೋಕ್ಕೆ ನಾವು ಪುಟ್ಟದಾಗಿ ಒಂದು ಯಾವುದೋ ಒಂದು ಕೊಲ್ಲಿ ಅಕ್ಕಪಕ್ಕದವ್ರ ಮನೆ ಹತ್ರ ಕೊಲ್ಲಿ ಇರೋದನ್ನು ಮುರ್ಕೊಂಬಂದು ಹಚ್ಚಿರೋದು. ದಿನ ಸ್ವಲ್ಪ ಆಗುತ್ತೆ ಮಲ್ಲಿಗೆ ಹೂವು. ಅದನ್ನೇ ದೇವ್ರಿಗೆ ಏರಿಸ್ತೀನಿ. ಈಗ ತಾನೇ ಇನ್ನೂ ಲೇಟ್ ಆಗಿಲ್ಲ, 6 ಗಂಟೆ ಆಗಿದೆ. ಎಷ್ಟು ಬೆಳಗ್ಗೆನೇ ಎದ್ದು ಎಲ್ಲ ಅಂಗಳ ಕಸ ಹೊಡೆದು ರಂಗೋಲಿ ಹಾಕಿ ಬಂದಿದ್ದೀವಿ. ಇಲ್ಲೆಲ್ಲ ಹಳ್ಳಿ ಕಡೆ ಬೆಳಗ್ಗೆನೇ ಎದ್ದ ತಕ್ಷಣ ನೈಟ್ ಇರೋ ಪಾತ್ರೆನ ಹೊರಗಡೆ ತೊಗೊಂಬಂದು ತಿಕ್ಕಿ ಕಸ ಹುಡುಗಿ ಆಮೇಲೆ ಹೊಲಕ್ಕೆಲ್ಲ ಹೋಗ್ತಾರೆ. ನೋಡಿ, ಈ ಥರ ಬೆಳಗ್ಗೆ ಬೇಗ ಇವಾಗ ಕೆಲಸ ಮಾಡ್ಕೋಬೇಕು. ಬೆಳಗ್ಗೆ ಆಗಿದೆ. ಈಗ ಬೇಸಿಗೆ ಅಲ್ವಾ, 10 ಗಂಟೆ 9 ಅನ್ನೋದ್ರಾಗೆ ಬೆಂಕಿ ಥರ ಮೇಲೆ ಎಲ್ಲ ತಲೆ ನಂಗೆ ಸುಡ್ತಾ ಇರುತ್ತೆ. ಅದಕ್ಕೆ ಬಂದು 1 ಅವರ್ ಶೇಂಗಾ ಕಾಳು ಆಯ್ಬೇಕಂತ ಮಾಳ್ಗೆ ಮೇಲೆ ಬಂದಿನಿ. ಅದು ಬೆಕ್ಕಂತರೂ ಡಿಸ್ಟರ್ಬ್ ಮಾಡ್ತಾನೆ ಇದೆ. ಸುತ್ತನ ಕಡೆ ಓಡಾಡೋದು ಜಿಗಿದಾಡೋದು ಮಾಡ್ತಾಯಿದೆ. ನೋಡಿ, ಈ ಥರ ಎಲ್ಲ ಇದೆ. ಬುಡ್ಡಿ ಬೇರೆ ಶೇಂಗಾ ಕಾಳು ಬೇರೆ ಆಯ್ತಾ ಇರಬೇಕು. ಈಗ 1 ವಾರ ಆಯಿತು. ಬೆಳಗ್ಗೆ ಸಾಯಂಕಾಲ ಮನೆಯವರು ನಾವು ಆದ್ರೂ ಹಂಗೆ ಸಾಕ್ತಾನೇ ಇಲ್ಲ. ಕಲ್ಲು ಎಲ್ಲ ಭಾಳ ಇದೆ. ಹಸು ಕ್ಲೀನ್ ಮಾಡೋಕ್ಕೆ ತೂರಕ್ಕೂ ಬರ್ತಾಯಿಲ್ಲ, ಹಸು ಮಾಡೋಕ್ಕೂ ಬರ್ತಾಯಿಲ್ಲ. ಕೈಯಿಂದನೇ ಈ ಥರ ಕಾಳು ಹಾಕಬೇಕು. ಈ ಥರ ಒಂದು 7-8 ಸೇರು ಸಿಕ್ಕಿದೆ. ಕೈಯಿಂದ ಹರಿದ್ರೆ ಈ ಥರ ಕಾಳು ಬರೋಲ್ಲ. ಮಿಷನಿಗೆ ಹಾಕ್ಸಿರೋದ್ರಿಂದ ಸ್ವಲ್ಪ ಬೆಳ್ಳಿ ಜಾಸ್ತಿ ಒಣಗಿತ್ತಲ್ವ, ಅದಕ್ಕೆ ಕಾಳು ಬಂದಿದೆ. ನೋಡಿ, ಈ ಥರ ಇತ್ತು ಶೇಂಗಾ ನಮ್ಮ ಹೊಲದಲ್ಲಿ. ನೋಡೋಕೆ ತುಂಬ ಖುಷಿ ಆಗುತ್ತೆ. ಆದರೆ ಶೇಂಗಾ ಅದಾವಲ್ಲ ಅಂತ ಬೇರೆಯವ್ರು ಖುಷಿ ಆಗ್ಬೋದು, ಹೊಲ್ದವ್ರಿಗೆ ಏನು ಲಾಭ ಇಲ್ಲ. ಇದು ಫಸಲು ಈ ಸರಿ ತುಂಬ ಕಾಳು ಗಟ್ಟಿ ಇಲ್ಲ, ತೂಕನೇ ಬರಲಿಲ್ಲ. ಕಾಳು ಅಷ್ಟೊಂದು ದಪ್ಪ ಇದ್ದಿಲ್ಲ. ಬೆಳ್ಳಿ ಮಾತ್ರ ತುಂಬ ಚೆನ್ನಾಗಿ ಬೆಳೆದಿದೆ. ಸೊಪ್ಪು ಮೇಲೆ ಇರ್ತದೆ, ಅದೆಲ್ಲ ಚೆನ್ನಾಗಿ ಬೆಳೆದಿದೆ. ಕಾಳು ಇಲ್ಲಿ ನೋಡೋಕೆ ಚೆನ್ನಾಗಿ ಕಾಣುತ್ತೆ, ಅದ್ರ ತೂಕನೇ ಇದ್ದಿಲ್ಲ. ಮಳೆ ಬಂದುಬಿಟ್ಟು ಕಿತ್ತಿದಾಗ ಚೆನ್ನಾಗಿತ್ತು. ಕಿತ್ತಿದ ದಿನವೇ ಮಳೆ ಬಂದುಬಿಟ್ಟು ಎಲ್ಲ ಇದಾಗಿಬಿಡ್ತು. ಸೊಪ್ಪು ಅದು ಮ್ಯಾಗಳದ ಹೊಟ್ಟೆಲ್ಲ ತೋದ್ಬಿಟ್ಟು ಕಾಳೆಲ್ಲ ಇದಾಗ್ಬಿಟ್ಟು ಕಪ್ಪಾಗಿಬಿಟ್ಟಿದ್ವು. ಅದಕ್ಕೆ ಸ್ವಲ್ಪ ಮುಂಚೆ ಬಿತ್ತಿದ್ವಿ, ಅದು ಮಾತ್ರ ಇದಾಗಿದೆ. ಆಮೇಲೆ ಬಿತ್ತಿದ್ದು ಕಾಳು ತುಂಬ ತೂಕ ಚೆನ್ನಾಗಿ ಬಂತು. ಈ ಕಡೆ ಒಟ್ಟು ದೊಡ್ಡ ರೇಟಿಗೆ ತೊಗೊತಾರೆ. ದನಗಳಿಗೆಲ್ಲ 10,000 5,000 15,000ಕ್ಕೆಲ್ಲ ಒಟ್ಟು ತೊಗೊತಾರೆ. ಬೆಳಗ್ಗೆನೇ ಬಂದಿದ್ದೀವಿ 6 ಗಂಟೆಗೆ. ಲೇಬರ್ಸ್ನೆಲ್ಲ ಕರ್ಕೊಂಡು ಶೇಂಗಾ ಕಿತ್ತಕ್ಕೆ ಅವ್ರು ಕಿತ್ತುತ್ತಾರೆ. ನಾನು ಹಂಗೆ ಹಿಂದಿರ್ತೀನಿ, ಯಾಕಂದ್ರೆ ಹಳ್ಳಿಯವ್ರಲ್ವ. ಏನಾದರೂ ಹಂಗೆ ಕಿತ್ತಬೇಕಾದ್ರೆ ಸ್ವಲ್ಪ ಶೇಂಗಾ ಕಾಳು ತೊಗೊಂಡು ಉಡಿ ಕಟ್ಕೊಳ್ಳೋದು, ಮನೆ ಒಯ್ಯೋದು ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಅದೊಂದು ಸ್ವಲ್ಪ ನಷ್ಟ ಆಗುತ್ತೆ. ಆದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಹಳ್ಳಿ ಜೀವನ ಅಷ್ಟೊಂದೇನು ಸೊಗಸಾಗಿರಲ್ಲ. ನೀವು ತಿಂಗಳಿಗೆ ಲಕ್ಷಾನುಗಟ್ಟಲೆ ದುಡಿದ್ಬಿಟ್ಟು 5,000 10,000 ಎಂಜಾಯ್ ಮಾಡ್ತೀರಿ. ನಾವು 10 ರೂಪಾಯಿನೂ ಮುಖ್ಯ ಆಗಿರುತ್ತೆ ಹಳ್ಳಿ ಜನಗಳಿಗೆ.
ನಿಮಗೂ ಗೊತ್ತಾಗಲಿ ಸಿಟಿ ಜೀವನಕ್ಕೆ ಹಳ್ಳಿ ಜೀವನಕ್ಕೂ ಎಷ್ಟೋ ಒಂದು 15-20 ಸಾವಿರ ಸ್ಯಾಲ್ರಿ ತೊಗೊಂಬಂದರೂ ಒಬ್ಬೊಬ್ರು ಗಂಡ್ಮಕ್ಳು ಅದಿಲ್ಲ ಇದಿಲ್ಲ ಅಂತಿರ್ತಾರೆ. ಹೆಣ್ಮಕ್ಳು ತಪ್ಪು ಅಂತ ಹೇಳ್ತಾ ಇಲ್ಲ, ಒಂದೊಂದು ಸಾರಿ ಗಂಡ್ಮಕ್ಳದ್ದು ತಪ್ಪಿರುತ್ತೆ. ಹಳ್ಳಿ ಕಡೆ ಹಂಗಲ್ಲ. ಹಳ್ಳಿ ಕಡೆ ನೋಡಿ ಬೆಳಗ್ಗೆ ಹೊತ್ತಿಂದ್ರ ಹೊತ್ತಿಗೆ 4 ಗಂಟೆಗೆ 5 ಗಂಟೆಗೆಲ್ಲ ಏನಾದರೂ ಅಡುಗೆ ಮಾಡಿಕೊಂಡು ಬೆಳಕರಿಯೋದ್ರಲ್ಲೂ ಹೊಲದಲ್ಲೇ ಇರ್ತಾರೆ. ಈ ಥರ ಒಂದು 7-8 ಜನ ಲೇಬರ್ಸ್ ಬಂದಿದ್ದಾರೆ, ಕಿತ್ತಾ ಇದ್ದಾರೆ. ನಾನು ಅವರಿಂದ ಸ್ವಲ್ಪ ಒಂದೊಂದು ಸಿಂಗ ಎಲ್ಲ ಬಿದ್ದಿರೋದು, ಇಲ್ಲಾಂದರೆ ಅಲಸಂದಿ ಕಾಯಿದೆ, ಅಲಸಂದಿಗೆ ಬಿಡ್ಡಿ ಬಿಡಿಸ್ಬೇಕು. ಇವಾಗ ಆಗ್ತಾಯಿಲ್ಲ ಕೆಲಸ ಮಾಡೋದು. ಮನೆಯಲ್ಲೆಲ್ಲ ಟೈಲರಿಂಗನ್ನು ಮಾಡ್ತೀನಿ, ಎಂಬ್ರಾಯ್ಡ್ರಿ ವರ್ಕ್ ಹಾಕಬೇಕು, ಹೊಲಿಬೇಕು, ಪಿಕೋ ಫಾಲ್ಸು. ಮತ್ತು ಆಮೇಲೆ ಮನೆಯಲ್ಲಿ ಇವಾಗ ಮೆಣಸಿನ ಗಿಡ, ಬದ್ನೆ ಗಿಡ ನಮ್ಮ ಮನೆ ಪೂರ್ತಿಯಾಗಿ ಹಾಕಿದ್ದೀವಿ. ತರಕಾರಿ ನೋಡಿ ಇಷ್ಟೆಲ್ಲ ನಮ್ಮ ಹೊಲನೇ. ಇನ್ನು ಮಿಕ್ಕಿದ್ದು ಕಾರಂಜಿ ಹಚ್ಚಿದ್ವಿ, ಯಾಕಂದರೆ ಕಿತ್ತಬೇಕಾದ್ರೆ ಬರೋದಿಲ್ಲ, ಒಣಗಿದ್ರೆ ಅದು ಬೆಳ್ಳಿ ಬರೋದಿಲ್ಲ. ಈ ಥರ ಕಿತ್ತೋಕೆ ಮುಂಚೆಗೆ ಸ್ವಲ್ಪ ಹೊಲ ನೆನೆಸಿ ಕಿತ್ತಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಶೇಂಗ. ಇಲ್ಲಾಂದರೆ ಒಣಗಿದ್ರೆ ಒಳಗಡೆನೆ ಭೂಮಿ ಒಳಗಡೆನೆ ಹರ್ಕೊಂಡ್ಬಿಡ್ತಾವೆ ಇವು ಶೇಂಗ. ಕಿತ್ತಾಕಿದ್ದಾರೆ ಇವಾಗ. ಈಗ ಬಿಸಿಲು ಅಂದರೆ ಅಷ್ಟು ಬಿಸಿಲು. ಬೆಳಗ್ಗೆನೇ 7 ಗಂಟೆಗೆ ಬಂದು 2 ಗಂಟೆವರೆಗೂ ಹೊಲದಲ್ಲೇ ಇರಬೇಕು. ಇದು ಒಂದು ಮದುವೆ ಬ್ಲೌಸು ಎಂಬ್ರಾಯ್ಡ್ರಿಗೆ 2 ಗಂಟೆ ಕೆಲಸದಿಂದ ಬಂದೆ, ಮನೆದೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಸಾಯಂಕಾಲ 5 ಗಂಟೆ ಆಗಿದೆ. ನೋಡಿ ಎಂಬ್ರಾಯ್ಡ್ರಿ ವರ್ಕ್ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಮೆಜರ್ಮೆಂಟ್ ತೊಗೊಂಡು ಒಂದು 18 ವರ್ಷದ ಹುಡುಗಿ ಮದುವೆ ಬ್ಲೌಸ್ ಇದು. ನಾನೇ ಕೈಯಿಂದನೇ ಎಂಬ್ರಾಯ್ಡರಿ ವರ್ಕ್ ಮಾಡಿ ಎಲ್ಲ ಬೀಡ್ಸ್ ಹಚ್ಚಿ ಹೊಲ್ದಿರೋದು. ಈ 2 ಬ್ಲೌಸ್ ಕೊಟ್ಟಿದ್ದಾರೆ ಇವರು. ತುಂಬ ಖುಷಿಪಟ್ಟರು, ಚೆನ್ನಾಗಾಗಿದೆ, ನೀಟಾಗಿ ಕೂತ್ಕೊಂಡಿದೆ. ಎಲ್ಲರೂ ಸ್ಟೇಜ್ ಮೇಲೆ ಕೇಳಿದರು ಎಲ್ಲ ಹಾಕಿದ್ರು ಅಂತಂದು. ನಾನು ಟೈಲರಿಂಗ್ನವ್ರಿಗೆ ಹೇಳೋದು ಒಂದೇ ಒಂದು ಟಿಪ್ಸು. ಯಾಕಂದರೆ ದುಡ್ಡು ಇಷ್ಟು ಬರುತ್ತೆ, ಇಷ್ಟು ದುಡ್ಡು ತೊಗೋಬೇಕಂತ ದುಡ್ಡಿಂದು ಯೋಚನೆ ಇಟ್ಕೊಂತ ಯಾವತ್ತೂ ಕೆಲಸ ಮಾಡಬೇಡಿ. ನಾವು ಮಾಡೋ ಕೆಲಸ ಪರ್ಫೆಕ್ಟಾಗಿತ್ತು, ಚೆನ್ನಾಗಿತ್ತು ಅಂದರೆ ಕಸ್ಟಮರ್ಸ್ ಖುಷಿಯಿಂದ ಅಮೌಂಟ್ ಕೊಟ್ಟೇ ಕೊಡ್ತಾರೆ. ಇದನ್ನು ಅವ್ರದ್ದೇ ಒಂದು ಸ್ಟೇಜ್ ಮ್ಯಾಗ ಒಂದು ಇದು ಇಳೆವಂತೇಳಿ ಮಾಡ್ತಾರಲ್ಲ, ಅದಕ್ಕೆ ಬ್ಲೌಸ್ ತುಂಬಾ ಚೆನ್ನಾಗಿ ಕೂತ್ಕೊಂಡಿದೆ ನೋಡಿ. ಇನ್ನು ಮುಂದೆ ಎಲ್ಲದು ಎಂಬ್ರಾಯ್ಡ್ರಿ, ನಾನು ಟೈಲರಿಂಗು, ಮನೆಯದು, ಹೊಲದ್ದು, ಆಮೇಲೆ ಮಕ್ಕಳ ಎಜುಕೇಷನ್ ಎಕ್ಸಾಮಿಗೆ ಅವರು ಪ್ರಿಪೇರ್ ಮಾಡೋದು, ಯಾವ ಥರ ಎಲ್ಲ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನೋದನ್ನು ಮುಂದೆ ವೀಡಿಯೋದಲ್ಲೆಲ್ಲ ತೋರಿಸ್ತೀನಿ ಎಲ್ಲ. ಯಾಕಂದರೆ ಎಲ್ಲ ಹೆಣ್ಮಕ್ಳು ಸುಮ್ಮನೆ ಕೂತಿದ್ರೆ ಅದು ಒಳ್ಳೆಯದಲ್ಲ. ನಮ್ಮದು ಅಂತ ₹1 ಸಂಪಾದನೆ ಇದ್ದರೆ ನಮಗೂ ಚೆನ್ನಾಗಿರುತ್ತೆ. ಇವಾಗ ಪ್ರತಿಯೊಂದು ಪರ್ಸ್ನಲ್ ವಿಷಯಕ್ಕೂ ಮನೇಲಿ ಇವ್ರನ್ನ ದುಡ್ಡು ಕೇಳೋಕ್ಕಾಗಲ್ಲ, ಕೊಡಿಸ್ತಾರೆ. ಹಂಗೆ ಅಂತ ನಾವು ಒಂದು ₹5 ಸಂಪಾದನೆ ಮಾಡಿದ್ರೆ ಇಲ್ಲ ನಾವು ಸಂಪಾದನೆ ಮಾಡಿದ್ವಿ ಅನ್ನೋದೊಂದು ಖುಷಿ ಇರುತ್ತೆ ಅಲ್ವಾ. ಅದಕ್ಕೆ ಮುಂದೆ ಎಲ್ಲ ಥರ ವೀಡಿಯೋಗಳನ್ನು ಇರೋ ಮನೆಯಲ್ಲಿ ಕಾಳು ಕಡಿಯಲ್ಲಿ ಹೆಂಗೆ ಅಚ್ಚುಕಟ್ಟಾಗಿ ಮನೆಯವ್ರಿಗೆಲ್ಲ ಅಡುಗೆ ಮಾಡಬೇಕು, ಕುಟುಂಬ ಹೆಂಗೆ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋದನ್ನು ತೋರಿಸ್ತೀನಿ. ಹೊಲದಲ್ಲಿ ಹೆಂಗೆ ಕೆಲಸ ಮಾಡೋದು, ಕೆಲವೊಂದು ಕೃಷಿಗೆ ನಾವು ಏನೆಲ್ಲ ಉಪಯೋಗಿಸ್ತೀವಿ, ಬೆಳೆ ಏನು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಎಲ್ಲರೂ ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತು ಮುಂದೆ ಹೆಚ್ಚು ವಿಡಿಯೋ ಬಿಡೋಕ್ಕೆ ನನಗೂ ಖುಷಿ ಆಗುತ್ತೆ. ಮತ್ತು ಪ್ರತಿದಿನ ಇನ್ನು ಮುಂದೆ ಬಣ್ಣದ ಲೋಕ ಚಾನಲಲ್ಲಿ ಮೋಟಿವೇಶನ್ ವೀಡಿಯೋಗಳು, ಕುಕ್ಕಿಂಗ್ ವೀಡಿಯೋಗಳು, ಕೃಷಿ ವೀಡಿಯೋಸು, ಎಂಬ್ರಾಯ್ಡ್ರಿ, ಟೈಲರಿಂಗ್, ಫ್ಯಾಷನ್ ಡಿಸೈನಿಂಗ್, ಆಮೇಲೆ ಎಜುಕೇಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ಒಂದೇ ವಿಡಿಯೋದಲ್ಲಿ ಬಿಡ್ಬೋದು. ಸರಿ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದ.